ಜೈಲಿನಲ್ಲಿರುವಂತಹ ದರ್ಶನ್ ಕೊಠಡಿಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲು ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೈಲಿನಲ್ಲಿರುವಂತಹ ದರ್ಶನ್ ಕೊಠಡಿಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲು ಪರಿಶೀಲನೆಯನ್ನ ನಡೆಸಿದ್ದಾರೆ. ದರ್ಶನ್ ಬ್ಯಾರಕ್ಗೆ ನ್ಯಾಯಾಧೀಶರ ಅನಿರೀಕ್ಷಿತ ಭೇಟಿಯಾಗಿದೆ. ಕನಿಷ್ಠ ಸೌಲಭ್ಯಕ್ಕಾಗಿ ಅಂಗಲಾಚಿದ್ರು ಆರೋಪಿ ದರ್ಶನ್. ಬರೋಬ್ಬರಿ 2 ಗಂಟೆಗಳ ಕಾಲ ದರ್ಶನ್ ರೂಮ್ ಅನ್ನ ಸರ್ಚ್ ಮಾಡಿದ್ರು. ನಿನ್ನೆ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆಯನ್ನ ಮಾಡಿದೆ. ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ಸರ್ಚ್ ಅನ್ನ ಮಾಡಲಾಗಿದೆ. ಜೈಲಿನಲ್ಲಿರುವಂತಹ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ಸಿಗ್ತಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ಇದರಿಂದ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಈಗ ಏನೆಲ್ಲ ಸೌಲಭ್ಯಗಳು ಇದೆ, ಏನೆಲ್ಲ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಚೆಕ್ ಮಾಡೋದಕ್ಕೋಸ್ಕರ ಹೊರಗಿನ ಅಧಿಕಾರಿಗಳು ದರ್ಶನ ಕೊಠಡಿಗೆ ಬಂದು ಎಲ್ಲ ಪರಿಶೀಲನೆ ನಡೆಸಿದ್ದಾರೆ. ಕನಿಷ್ಠ 2 ಗಂಟೆಗಳ ಕಾಲ ದರ್ಶನ್ ರೂಮ್ ಅನ್ನ ಸರ್ಚ್ ಮಾಡಿದ್ದಾರೆ. ನಿನ್ನೆ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆಯನ್ನ ಮಾಡಿದೆ. ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ಸರ್ಚ್ ಅನ್ನ ಮಾಡಿದ್ದಾರೆ. ಆರೋಪಿ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ಸಿಗ್ತಿಲ್ಲ ಅಂತ ಹೇಳಿ ಕೋರ್ಟ್ ಮೊರೆಯನ್ನು ಹೋಗಿದ್ರು. ಇದೀಗ ಅಧಿಕಾರಿಗಳು ದರ್ಶನ್ ಕೊಠಡಿಗೆ ಬಂದು ಏನೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡಿದೆ. ಬರೋಬ್ಬರಿ 2 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲಿರುವಂತಹ ಜೈಲಧಿಕಾರಿಗಳು ಮತ್ತೆ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ಹೊರಗಡೆ ಕಳಿಸ್ಬಿಟ್ಟು ಅಲ್ಲಿ ಸರ್ಚ್ ಅನ್ನ ಮಾಡಿದ್ದಾರೆ. ದರ್ಶನ್ ಇರುವ ಕ್ವಾರಂಟೈನ್ ಸೆಲ್ ಬ್ಯಾರಕ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ವಿಚಾರಣಾಧೀನ ಕೈದಿಗಳ ಹೇಳಿಕೆ ಪಡೆದಿದ್ದಾರೆ ಅಧಿಕಾರಿಗಳು. ದರ್ಶನ್ ಬ್ಯಾರಕ್ನಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದ ಮುಂದೆ ದರ್ಶನ್ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ಕನಿಷ್ಠ ಸೌಲಭ್ಯ ನೀಡ್ತಿಲ್ಲ ಅಂತ ಹೇಳಿ ಆರೋಪಿ ದರ್ಶನ್ ಹೇಳ್ಕೊಂಡಿದ್ದಾರೆ. ಆರೋಪಿ ದರ್ಶನ್ ಹೇಳಿಕೆ ಬಳಿಕ ಜೈಲಧಿಕಾರಿಗಳು ಭೇಟಿಯನ್ನ ನೀಡಿದ್ರು. ನಿನ್ನೆ ಅಕ್ಟೋಬರ್ 18ರ ಒಳಗೆ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್. ಇಂದು ಕೋರ್ಟ್ಗೆ ಪ್ರಾಧಿಕಾರ ವರದಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಈಗ ಅಧಿಕಾರಿಗಳು ಬಂದು ಅಲ್ಲಿ ಸರ್ಚ್ ಅನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಕೊಲೆ ಆರೋಪಿ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಮೊರೆಯನ್ನು ಹೋಗಿದ್ರು. ಇದೀಗ ಅಧಿಕಾರಿಗಳು ಜೈಲಿಗೆ ಬಂದು 2 ಗಂಟೆಗಳ ಕಾಲ ಪರಿಶೀಲನೆಯನ್ನು ನಡೆಸಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅರುಣ್? ನಿರೀಕ್ಷಾ ಏನಂದ್ರೆ ಒಂದು ಕೊಲೆ ಆರೋಪಿ ದರ್ಶನ್ಗೆ ಏನು ಜೈಲಿನಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಒಂದು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಆ ಕೋರ್ಟ್ ಸಹ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿಯನ್ನ ಕೊಟ್ಟು ವರದಿ ಕೊಡಬೇಕು ಅಂತ ಸಹ ಒಂದು ಆದೇಶವನ್ನು ಮಾಡಿತ್ತು. ಸೊ ಈ ಬೆನ್ನಲ್ಲೇ ನಿನ್ನೆ ಮಧ್ಯಾಹ್ನ ಏನು ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸಹ ಒಂದು ಪರಪ್ ನಗರದ ಜೈಲಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿರುವಂತ ಸುಮಾರು 2 ಗಂಟೆ ಕಾಲ ಈ ಒಂದು ತಂಡ ಒಂದು ಜೈಲಿನ ಒಂದು ಬೆರಕ್ ಏನಿದೆ, ದರ್ಶನ್ ಇರುವಂತಹ ಬೆರಕ್ ಏನಿದೆ, ಸೊ ಅಲ್ಲಿ ಪರಿಶೀಲನೆ ಮಾಡಿರುವಂತದ್ದು. ಅಂದ್ರೆ ಜೈಲಧಿಕಾರಿಗಳು ಮತ್ತೆ ಯಾರು ಆಫೀಸರ್ಸ್ ಇರ್ತಾರೆ ಅವರೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಈ ಒಂದು ಪರಿಶೀಲನೆ ಮಾಡಿರುವಂತದ್ದು. ದರ್ಶನ್ ಇದ್ದ ಕ್ವಾರಂಟೈನ್ ಸೆಲ್ ಏನಿದೆ ಮತ್ತೆ ಆ ಬೆರಕ್ ಅನ್ನ ಪರಿಶೀಲನೆ ಮಾಡಿರುವಂತದ್ದು. ಜೊತೆಗೆ ಅವರು ದರ್ಶನ್ ಅವರ ಜೊತೆಗಿದ್ದವರು ಸಹ ಹೇಳಿಕೆಯನ್ನು ಸಹ ಪಡೆದುಕೊಂಡಿದ್ದಾರೆ. ಬಳಿಕ ಪಕ್ಕದ ಬೆರಕ್ನಲ್ಲಿ ವಿಚಾರಣಾ ಕೈದಿಗಳು ಯಾರಿರ್ತಾರೆ ಸೊ ಅವರ ಹೇಳಿಕೆಗಳನ್ನ ಸಹ ಆ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿರುವಂತದ್ದು. ಬಳಿಕ ಏನು ಜೈಲು ಅಧಿಕಾರಿಗಳಿಂದನೂ ಸಹ ಬಂದು ಪರಿಶೀಲನೆ ಮಾಡಿರುವಂತದ್ದು. ಯಾಕಂದ್ರೆ ದರ್ಶನ್ಗೆ ಪ್ರತಿನಿತ್ಯ ಏನೆಲ್ಲ ಸೌಲಭ್ಯಗಳು ಕೊಡ್ತಾ ಇದೀವಿ ಅಂದ್ರೆ ಹೇಳ್ಬಿಟ್ಟು ಒಂದು ಲೆಜರ್ ಬುಕ್ ಇರುತ್ತೆ. ಸೊ ಆ ಬುಕ್ ಅಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಸೊ ಅದನ್ನು ಪರಿಶೀಲನೆ ಮಾಡಿರುವಂತದ್ದು. ಮತ್ತೆ ಅದರ ಜೊತೆಗೆ ಏನು CCTV ಇರ್ಬೋದು ಮತ್ತೆ ಏನು ಆರೋಪಿಗಳ ಅಂದ್ರೆ ಯಾರಾದ್ರೂ ಜೈಲು ಆಫೀಸರ್ಸ್ ದರ್ಶನ್ ಬ್ಯಾರಕ್ ಬಳಿ ಹೋಗ್ಬೇಕಂದ್ರೆ ಅವರು ಬಾಡಿ ಒನ್ ಕ್ಯಾಮ್ರಾವನ್ನ ಧರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆ ಒಂದು ಕಳೆದ ಏನು 2 ತಿಂಗಳು ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ದರ್ಶನ್ಗೆ ಭದ್ರತೆಗೆ ಯಾರೆಲ್ಲ ಸಿಬ್ಬಂದಿಗಳಿದ್ರು ಮತ್ತೆ ಯಾರೆಲ್ಲ ಡ್ಯೂಟಿ ಮಾಡಿದ್ರು ಅವರು ಹಾಕೊಂಡು ಹೋದಂತ ಸಂದರ್ಭದಲ್ಲಿ ಬಾಡಿ ಒನ್ ಕ್ಯಾಮ್ರಾದೆಲ್ಲ ವಿಜುವಲ್ಸ್ ಅನ್ನ ಪರಿಶೀಲನೆ ಮಾಡಿರುವಂತದ್ದು. ಸೊ ಎಲ್ಲವನ್ನು ಮತ್ತೆ ಅದೇ ರೀತಿ ಏನಂದ್ರೆ ಆ ಲೆಜರ್ ಬುಕ್ ದಾಖಲಾತಿಗಳಿರ್ಬೋದು ಮತ್ತೆ ಅವರ ಎಂಟ್ರಿ ಮತ್ತೆ ಎಕ್ಸಿಟ್ ಮತ್ತೆ ಅವರನ್ನ ಭೇಟಿಗೆ ಯಾರೆಲ್ಲ ಬರ್ತಾರೆ ಸೊ ಅವರ ಒಂದು ವಿವರಗಳನ್ನು ಸಹ ಎಲ್ಲ ಒಂದು ಬುಕ್ ಅಲ್ಲಿ ಮೆನ್ಷನ್ ಅನ್ನ ಮಾಡ್ಕೊಂಡು ಆ ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಏನಂದ್ರೆ ಈಗ ಅಕ್ಟೋಬರ್ 18ರ ಒಳಗೆ ಏನೋ ಕೋರ್ಟ್ ಸಹ ಹೇಳಿತ್ತು ಒಂದು ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ವರದಿಯನ್ನು ಕೊಡ್ಬೇಕಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಏನು ಆ ಒಂದು ವರದಿಯನ್ನ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಆ ನಂತರ ಏನು ಆ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅನ್ನೋದನ್ನು ಸಹ ಇನ್ನೂ ಕಾನ್ಫಿಡೆನ್ಸ್ ಆಗಿರುತ್ತೆ. ಯಾಕಂದ್ರೆ ಓಪನ್ ಅಂದ್ರೆ ಕೋರ್ಟ್ಗೆ ಕೊಡೋದಿಲ್ಲ, ಅವರು ಮುಖ್ಯ ಲಕೋಟೆಯಲ್ಲಿ ಆ ರಿಪೋರ್ಟ್ ಅನ್ನ ಕೋರ್ಟ್ಗೆ ಡೈರೆಕ್ಟ್ ಆಗಿ ಜಡ್ಜ್ಗೆ ಸಲ್ಲಿಕೆ ಮಾಡ್ತಾರೆ. ಸೊ ರಿಪೋರ್ಟ್ ಅಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ಆನಂತರ ಏನು 15ನೇ ತಾರೀಕು ಏನು ವಾದ ಮತ್ತೆ ಅರ್ಜಿ ವಿಚಾರಣೆ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಅವರ ಪರ ವಕೀಲರಿಗೆ ಹೇಳ್ಬೋದು ಅಥವಾ ಏನು ಮುಂದಿನ ಆದೇಶವನ್ನ ಏನಾದ್ರು ಕೋರ್ಟ್ ಅಥವಾ ನ್ಯಾಯಾಧೀಶರು ಮಾಡ್ತಾರೆ ಆ ಒಂದು ರಿಪೋರ್ಟ್ ಬೇಸಿಸ್ ಮೇಲೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನಿರೀಕ್ಷಾ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ.